Happy birthday to you. Happy birthday to you. Happy birthday to you, dear husband. Happy birthday to you. May God bless you. Blast you, nahi? Bless you. May God bless you. Happy birthday, happy birthday, happy birthday to you. ಸೊ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಬ್ಲಾಗ್ ಫ್ರೆಂಡ್ಸ್. ಇವತ್ತು ನಮ್ಮ ಯಜಮಾನ್ರದ್ದು ಹುಟ್ಟಿದ ಹಬ್ಬ ಇದೆ. ಬಾಪ ಎಲ್ಲಿಗೆ ಹೋಗ್ತಾ ಇದೆಯಾ? ಬಾ, ಚೆನ್ನಾಗಿ ಕಾಣಿಸ್ತಾ ಇದೀಯಾ? ವಿಶ್ ಮಾಡಿದ್ರಲ್ಲ ಇಬ್ರು ಮಕ್ಳು? ವಿಶ್ ಮಾಡಿದ್ರಲ್ವಾ? ಮಾಡ್ತಾ ಸುವೇರೆ ಆ್ಯಕ್ಚುಲಿ ನಿನ್ನೆ ರಾತ್ರಿ ನಮ್ಮ ಯಜಮಾನ್ರು ವೆಯ್ಟ್ ಮಾಡ್ತಾಯಿದ್ರು ನನಗೋಸ್ಕರ. 12 ಗಂಟೆಗೆ ಬಂದುಬಿಟ್ಟು ವಿಶ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನನಗೆ ನಿದ್ದೆ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಕೇಳಿದ್ರು, ಏನಕ್ಕೆ ನೀನು ರಾತ್ರಿ ವಿಶ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ನನಗೆ ಬೇಜಾರಾಯ್ತು. ಅಯ್ಯೋ, ವಿಶ್ ಮಾಡಿದರೆ ಚೆನ್ನಾಗಿರ್ತಾಯಿತ್ತು ಅಂತ ಹೇಳಿ. ಬಟ್ ನಾನು ಹೇರ್ಗೆ ಎಣ್ಣೆ ಹಚ್ಬಿಟ್ಟು ಮಸಾಜ್ ಮಾಡಿದೆ, ಚೆನ್ನಾಗಿ ನಿದ್ದೆ ಬಂತು, ಗೊರಕೆ ಹೊಡೆದು ನಿದ್ದೆ ಹೋದೆ. ಸೊ ಅದಕ್ಕೆ ಐ ಆಮ್ ಸೊ ಸಾರಿ. ಬೆಳಗ್ಗೆ ಎದ್ದ ತಕ್ಷಣ ನಾನು ವಿಶ್ ಮಾಡಿದೆ ಇವ್ರಿಗೆ. ಮಕ್ಕಳು ವಿಶ್ ಮಾಡಿದ್ರಲ್ಲ. ಸನ್ನಿ ವಿಶ್ ಮಾಡಿದ್ಯಾ ಅಲ್ವಾ? विश मारता नीनो? Yes, first I also. You also? थैंक यू माय यूट्यूब फैमिली. आप सभी लोगों ने मुझे विश किया, मेरे बर्थडे पे बेस्ट विशेस दी. अभी तो विश ज्यादा लोग नहीं किया है. पोस्ट मैंने कल शाम को मैंने देखा. तुम्बा थैंक्स फॉर योर लवली विशेस. थैंक यू. हाँ, एक ने पूछा था मेरी एज क्या है. बोलो अपना एज अपने आप बताओ. अप्पा ಹೇಳಲಿ. पहले एज बताना सही रहेगा या जिस दिन मैं पैदा हुआ था? नहीं एज बता दो बस. 65 ಅಂತೆ ನೋಡಿ ನನ್ನ ಮಗ. ಸೊ 1 2 3 4 ಸೊ ಇದು 40 40. so 40 40 में 1 ऐड हो गया. तो दिस बिकम 41. so now I'm 41 age. ಅಭಿ ಶುರು ಹುआ नहीं है. 40 ಇಯರ್ಸ್ ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್. ಇವ್ರದ್ದು ಇವತ್ತು 41ನೇ ವರ್ಷದ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಏಜ್ ಆಗ್ತಾ ಇದೆ ನಮ್ಮ ಯಜಮಾನ್ರಿಗೂ. ಮುದುಕರಾಗ್ತಾ ಇದೀವಿ ನಾವಿಬ್ರು. ಇವ್ನು ನೋಡಿ ಈ ತರ ತಲೆಗೆ ಬಟ್ಟೆ ಕಟ್ತಾ ಇದ್ದಾನೆ ಫ್ರೆಂಡ್ಸ್. ಈ ತರ ನಮ್ಮ ಮಕ್ಕಳು ಲೈವ್ ವಿಡಿಯೋ ಮಾಡುವಾಗ ಏನಾದರೂ ಒಂದು ಮಾಡ್ತಾನೆ ಇರ್ತಾರೆ. ಅದಕ್ಕೆ ನಿಮಗೆ ಬೇಜಾರಾದರೆ ಸಾರಿ. ಈ ನನ್ನ ಮಗ ನೋಡಿ ಹಾಡು ಆಡ್ತಾ ಇದ್ದಾನೆ. ಲೇಟ್ ಆಗಿಬಿಡುತ್ತೆ ಹಿಂಗೆ ಮಾಡಿದ್ರೆ. ಬೇಗ ರೆಡಿ ಮಾಡು, ತಲೆ ಬಾಚ್ತೀನಿ. ಓಕೆ. ಶೆಕೆ ನೋಡಿ, ಫ್ಯಾನ್ ಆಫ್ ಮಾಡಿಬಿಟ್ಟೆ ನಾನು, ಸೌಂಡ್ ಬರುತ್ತೆ ಅಂತ ಹೇಳ್ಬಿಟ್ಟು. ಪಾಪ ನಮ್ಮ ಯಜಮಾನ್ರಿಗೆ ಶೆಕೆ. ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಯಜಮಾನ್ರು ಸ್ನಾನ ಮಾಡಿ ದೀಪ ಅಣಿಸಿದ್ಯಾ? ದೀಪ ಅಣಿಸಿದ್ದಾರೆ, ಬನ್ನಿ ತೋರಿಸ್ತೀನಿ. ದೀಪ ಅಣಿಸಿಲ್ಲ, ಧೂಪಬತ್ತಿ ಅಣಿಸಿದಾರಂತೆಪ್ಪ. ದೇವ್ರ ಮನೇಲಿ ಲೈಟ್ ಆನ್ ಮಾಡಿಬಿಟ್ಟು, ಫಸ್ಟು ದೇವ್ರ ಮನೆ ಬಾಗಿಲು ತೆಗೆದ್ಬಿಟ್ಟು ಲೈಟ್ ಆನ್ ಮಾಡಿಬಿಟ್ಟು ದೀಪ ಅಣಿಸಿಲ್ಲ, ಅಗರಬತ್ತಿ ಅಣಿಸಿದ್ದಾರೆ. ಇವ್ರ ಟಿಫಿನ್ಸ್ಗೆ ನಾನು ಏನು ಮಾಡಿದ್ದೀನಿ ಬನ್ನಿ ತೋರಿಸ್ತೀನಿ. ಕರ್ತೀವಿ. ಅಯ್ಯೋ, ಈ ನನ್ನ ಮಗ ಇವ್ರ ಮ್ಯಾಮ್ಗೆ ಮೆಸೇಜ್ ಮಾಡು ಅಂತ ಹೇಳ್ತಾ ಇದ್ದಾನೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ನಾನು ಮಾಡಿದ್ದೀನಿ ಮ್ಯಾಕ್ರೋನಿ ಒನ್ಲಿ. ಯಾವಾಗ ತಗೊಂಡೋಗ್ಬೇಕು? ಪಾರ್ಟಿ ಫುಡ್. ಸೊ ಮ್ಯಾಕ್ರೋನಿ ಎಲ್ಲ ಪಾರ್ಟಿ ಫುಡ್ ಅಂತೆ. ಇವತ್ತು ಮಂಗಳವಾರ ಅಲ್ವಾ, ಇವತ್ತು ತಗೊಂಡೋಗೋಂಗಿಲ್ಲ, ಒನ್ಲಿ ಸ್ಯಾಟರ್ಡೇಸು ಅಂತ ಹೇಳ್ದ. ಅದಕ್ಕೆ ಮ್ಯಾಮ್ಗೆ ಕಾಲ್ ಮಾಡಿಬಿಟ್ಟು ಹೇಳಿ ಈ ಥರ ಮ್ಯಾಕ್ರೋನಿ ಕೊಟ್ಟು ಕಳಿಸ್ತಿದ್ದೀನಿ ಅಂತ ಹೇಳ್ಬಿಟ್ಟು. ಸರಿ, ನಾನು ಕಾಲ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಇದ್ರದ್ದು ರೆಸಿಪಿಯನ್ನು ನಾನು ಶೂಟ್ ಮಾಡಿಲ್ಲ. ಬೇಗ ಫಸ್ಟ್ ಮಾಡಿಟ್ಬಿಟ್ಟು ವ್ಲಾಗ್ನ ಶುರು ಮಾಡಿದ್ದೀನಿ. ಇವತ್ತಿನ ದಿವಸ ಹೇಗಿರುತ್ತೆ ಅಂತ ನಾವು ತುಂಬ ಎಕ್ಸೈಟೆಡ್ ಆಗಿದ್ವಿ. ನಮಗೂ ಗೊತ್ತಿಲ್ಲ ಹೇಗಿರುತ್ತೆ ಅಂತ. ನೋಡೋಣ ನಮ್ಮ ಯಜಮಾನ್ರ ಬರ್ತ್ಡೇ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ. ಫಸ್ಟ್ ಮಕ್ಕಳನ್ನ ಸ್ಕೂಲ್ಗೆ ಕಳಿಸ್ಬಿಟ್ಟು ಆಮೇಲೆ ಪ್ಲ್ಯಾನ್ ಮಾಡ್ತೀವಿ ಏನು ಮಾಡಬೇಕು ಎತ್ತ ಅಂತ ಹೇಳ್ಬಿಟ್ಟು. ಓಕೆ. ಬಾರ್ಬಿಕ್ಯೂ ನೇಷನ್, ಇವನಿಗೆ ಬಾರ್ಬಿಕ್ಯೂ ನೇಷನ್ ಅಂತ ಹೇಳ್ತಾ ಇರ್ತಾರೆ. ಯಾರು ಓಪನ್ ಮಾಡಿದ್ದು? ನಾನು ಎಷ್ಟೆಲ್ಲ ಕ್ಲೋಸ್ ಮಾಡ್ತೀನಿ, ಓಪನ್ ಮಾಡ್ತಾ ಇರ್ತಾರೆ. ಹಂಗೂ ಹಿಂಗೂ ಮಕ್ಕಳನ್ನ ಬೇಗ ರೆಡಿ ಮಾಡಿಬಿಟ್ಟು ಸ್ಕೂಲ್ ಕಳಿಸ್ತಾ ಇದ್ದೀವಿ. ನಮ್ಮ ಯಜಮಾನ್ರ ಮಕ್ಕಳನ್ನ ಸ್ಕೂಲ್ ಬಸ್ಸಲ್ಲಿ ಕೂರಿಸ್ಬಿಟ್ಟು ಇವರು ಬಂದು ರೆಡಿಯಾಗಿ ಬ್ರೇಕ್ಫಾಸ್ಟ್ ಎಲ್ಲ ತಿಂದು ಕೆಲಸದ ಮೇಲೆ ಆಚೆ ಹೋದರು ಫ್ರೆಂಡ್ಸ್. ಪೂರ್ತಿ ದಿವಸ ಇವರು ಮನೇಲಿ ಇರಲಿಲ್ಲ.
ಮೊಹಾಲಿಯಲ್ಲಿ ಒಂದು ಕ್ಲೈಂಟದು ಮೀಟಿಂಗ್ ಇದೆ ಅಂತ ಹೇಳ್ಬಿಟ್ಟು ಅವರು ಮನೇಲೇ ಇರಲಿಲ್ಲ. ಸೊ ನನಗೂ ಇನ್ಸ್ಟ್ರಕ್ಟ್ ಮಾಡಿಬಿಟ್ಟು ಹೋಗಿದ್ರು, ಬೇಗ ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಮಾಡಿ ಮುಗಿಸಿ ಸ್ವಲ್ಪ ರೆಸ್ಟ್ ತಗೋ, ರಾತ್ರಿಗೆ ಡಿನ್ನರ್ಗೆ ಅಂತ ಆಚೆಗೆ ಹೋಗೋಣ, ಮನೇಲಿ ಏನೂ ಮಾಡೋದು ಬೇಡ, ಯಾಕಂದರೆ ಪೂರ್ತಿ ದಿವಸ ಇವ್ರು ಆಚೆ ಇರ್ತಾರಲ್ಲ, ಮನೇಲಿ ಏನೇ ಮಾಡಿದ್ರೂ ವೇಸ್ಟ್ ಆಗಿಬಿಡುತ್ತೆ, ಮಕ್ಕಳು ನಾವಿಬ್ಬರೇನೇ ಇರೋದು. ಸೊ ಅದಕ್ಕೆ ಅವ್ರು ಹೇಳಿದ್ರು, ಸಿಂಪಲ್ಲಾಗಿ ನಿಮಗೆ ಅಂತ ಏನಾದರೂ ಮಧ್ಯಾಹ್ನಕ್ಕೆ ಮಾಡ್ಕೊ, ನಾನು ಬರಲ್ಲ, ಸಾಯಂಕಾಲ ಬರ್ತೀನಿ, ಆಮೇಲೆ ಚೆನ್ನಾಗಿ ರೆಡಿ ಆಗಿಬಿಟ್ಟು ನಾವು ಬರ್ಡೇ ಸೆಲೆಬ್ರೇಷನ್ನ ಆಚೆ ಕಡೆ ಮಾಡೋಣ ಅಂತ ನನಗೆ ಹೇಳಿ ಅವರು ಕೆಲಸದ ಮೇಲೆ ಆಚೆ ಹೋದರು. ಅವ್ರು ಹೋದ್ಮೇಲೆ ನಾನು ರೊಟೀನ್ ಕ್ಲೀನಿಂಗ್ ಕೆಲಸ ಎಲ್ಲನೂ ಮಾಡಿಕೊಂಡೆ. ಇವತ್ತು ಅಡಿಷ್ನಲ್ ಆಗಿ ಟಾಯ್ಲೆಟ್ಸ್ನ ವಾಶ್ ಮಾಡಿಕೊಂಡೆ ಫ್ರೆಂಡ್ಸ್. ನಾವು ಬಂದು ಇಲ್ಲಿ 16 ಡೇಸ್ ಆಗೋಗ್ಬಿಟ್ಟಿತ್ತು, ಕ್ಲೀನಿಂಗ್ ಮಾಡಿರಲಿಲ್ಲ ಟಾಯ್ಲೆಟ್ ಎಲ್ಲನೂ. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಇವತ್ತು ಕ್ಲೀನಿಂಗ್ ಮಾಡಿಕೊಂಡೆ. ಇದನ್ನು ಕ್ಲೀನ್ ಮಾಡೋದಕ್ಕೆ ಅಂದರೆ ಈ ವಾಶ್ ಬೇಷನ್ನ ಕ್ಲೀನ್ ಮಾಡೋದಕ್ಕೆ ನನ್ನ ಹತ್ರ ಒಂದು ಪ್ಲಾಸ್ಟಿಕ್ ಹ್ಯಾಂಡ್ ಗ್ಲೌಸ್ ಇತ್ತು, ಅದೆಲ್ಲೋ ಇಟ್ಬಿಟ್ಟು ಮರ್ತೋಗ್ಬಿಟ್ಟಿದೆ, ನನಗೆ ಸಿಕ್ಕಲೇ ಇಲ್ಲ, ಹುಡುಕ್ದೆ, ಅಯ್ಯೋ ಅದು ಹುಡುಕ್ತಾ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಹಂಗೆ ಕ್ಲೀನ್ ಮಾಡಿಬಿಟ್ಟೆ. 2 ಟಾಯ್ಲೆಟ್ಸ್ನ ಚೆನ್ನಾಗಿ ವಾಶ್ ಮಾಡಿದ್ಮೇಲೆ ನೆಲನೂ ಸಹ ಗೂಡಿಸಿ ಒರೆಸ್ಕೊಂಡೆ. ಅದಾದ ನಂತರ ಬಿಸಿ ಆದ ನೀರಲ್ಲಿ ತಲೆ ಸ್ನಾನ ಮಾಡ್ಕೊಂಡು ಬಂದಮೇಲೆ ನನಗೆ ತುಂಬ ರಿಲ್ಯಾಕ್ಸ್ ಸಿಕ್ತು ಫ್ರೆಂಡ್ಸ್. ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಮಕ್ಕಳಿನ್ನೇನು ಸ್ಕೂಲಿಂದ ಬರ್ತಾರೆ ಅಂತ ಟೈಮ್ ಆಗ್ತಾಯಿತ್ತು, ಆವಾಗ ಸಿಂಪಲ್ಲಾಗಿ ಟೊಮೆಟೊ ರಸಮ್ ಮತ್ತು ರೈಸ್ ಮಾಡಿದೆ. ಮಕ್ಕಳು ಬಂದಮೇಲೆ ಅವ್ರಿಗೆ ಬಿಸಿಯಾಗಿ ಸರ್ವ್ ಮಾಡಿಬಿಟ್ಟು ನಿದ್ದೆ ಮಾಡಿಸ್ಬಿಟ್ಟೆ. ನಮ್ಮ ಯಜಮಾನ್ರು 5:45 6 ಗಂಟೆ ಒಳಗಡೆ ಬಂದರು. ಅವ್ರು ಬಂದಮೇಲೆ ಅವ್ರಿಗೆ ಪಾಯಸ ಕೊಟ್ಟೆ, ಅವ್ರಿಗೋಸ್ಕರ ನಾನು ಸ್ಪೆಷಲ್ಲಾಗಿ ಪಾಯಸ ಮಾಡಿದ್ದೆ. ನಮ್ಮ ಮನೇಲಿ ಅಷ್ಟು ಯಾರಿಗೂ ಇಷ್ಟ ಆಗಲ್ಲ ಪಾಯಸ ಎಲ್ಲನೂ, ನಮ್ಮ ಯಜಮಾನ್ರಿಗೆ ತುಂಬ ಇಷ್ಟ ಆಗುತ್ತೆ. ಬರ್ಡೇ ಅಲ್ವಾ, ಮನೇಲಿ ಅಷ್ಟು ಗ್ರ್ಯಾಂಡಾಗಿ ಏನು ಅಡುಗೆ ಎಲ್ಲ ಮಾಡಿಲ್ಲ, ಅಟ್ಲೀಸ್ಟ್ ಪಾಯಸ ಆದರೂ ಮಾಡೋಣ ಅಂತ ಹೇಳ್ಬಿಟ್ಟು ಪಾಯಸ ಮಾಡಿದೆ. ಫ್ರೆಂಡ್ಸ್, ಇವಾಗ ಸಂಜೆ 7 ಗಂಟೆ ಆಗ್ತಾ ಇದೆ, ಎಲ್ಲರೂ ರೆಡಿ ಆಗಿದ್ದೀವಿ, ಡಿನ್ನರ್ ಪಾರ್ಟಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು. ಮನೆಯಲ್ಲಿ ಏನು ನಾವೇನು ಮಾಡಿಲ್ಲ, ಆಚೆ ಹೋಗ್ಬಿಟ್ಟು ಬರ್ಡೇ सेलिब्रेशन ನಾವು ಆಚೆನೇ ಆ್ಯಕ್ಚುಲಿ ಮ್ಯಾಕ್ಸಿಮಮ್ ಟೈಮ್ ಮಾಡೋದು. यही तो मौका है एंजॉय करने का, बर्थडे सेलिब्रेशन फैमिली के साथ आउटसाइड डिनर. तो बच्चों देखो कितना एंजॉय कर रहे हैं. खुश है एक्चुअली, बहुत खुश है. देखो ये रेडी हो गया, देखो ದೊಡ್ಡವನು ಆ್ಯಕ್ಚುಲಿ 1 ಗಂಟೆ ಮುಂಚೆನೇ ರೆಡಿ ಆಗಿಬಿಟ್ಟು ವೇಟ್ ಮಾಡ್ತಾ ಇದ್ದಾರೆ. ನಮ್ಮ ಯಜಮಾನ್ರು ಇವಾಗ ರೆಡಿ ಆಗಿದ್ದಾರೆ. ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ, ಹೆಂಗೆ ಕಾಣಿಸ್ತಾ ಇದ್ದಾರೆ ಪ್ಲೀಸ್ ಕಮೆಂಟ್ ಮೂಲಕ ಹೇಳಿ. ಇದೊಂದು ಶರ್ಟ್ ತೊಗೊಂಡು ಬಂದರು ನಿನ್ನೆ, ಮತ್ತು ಈ ಜೀನ್ಸ್ ಬಂದ್ಬಿಟ್ಟು ಹಳೇದೇ ಹಾಕ್ಕೊಂಡಿದ್ದಾರೆ ಫ್ರೆಂಡ್ಸ್. ಇವ್ರು ಹೊಸ ಜೀನ್ಸ್ನ ಕಟ್ಟಿಂಗ್ಗೆ ಅಂತ ಟೇಲರ್ ಹತ್ರ ಕೊಟ್ಟಿದ್ದಾರೆ, ಮರ್ತೋಗ್ಬಿಟ್ಟು ಬಂದಿದ್ದಾರೆ. ನಾನು ಅದಕ್ಕೆ ಬೈದು ಇದ್ದೀನಿ, ದುಡ್ಡು ಕೊಟ್ಬಿಟ್ಟು ಹೊಸದು ಖರೀದಿ ಮಾಡಿಬಿಟ್ಟು ಬರ್ಡೇ ದಿವಸ ನೋಡಿ ಹಳೇ ಜೀನ್ಸೇ ಹಾಕ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು. ಬಾರಿಶ್ ಆಗಿಯಾತಾ, ಚಲೋ. ಇಲ್ಲಿ ನೋಡಿ ಬಿಗ್ ಬ್ಯಾಸ್ಕೆಟಿಂದ ಸಾಮಾನು ಬಂತು, ನಾವು ಇಲ್ಲೇ ಇಟ್ಬಿಟ್ಟು ಹೋಗ್ತಾ ಇದ್ದೀವಿ. ಇವಾಗ ಇದನ್ನೆಲ್ಲ ಜೋಡಿಸ್ಕೊಂಡಿದ್ರೆ ಟೈಮ್ ಆಗಿಬಿಡುತ್ತೆ ಅದಕ್ಕೆ. My father's name is Ashuraj, Tajuraj, Rajuraj. Rajuraj. चलो आराम से सरकटे का ಫ್ರೆಂಡ್ಸ್, ಫೈನಲಿ ಬಂದಿದ್ದೀವಿ ನಾವು ಡೆಸ್ಟಿನೇಷನ್ಗೆ ಬರ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ. ಬೆಳಗ್ಗೆಯಿಂದ ಎಷ್ಟು ಸಲ ಹೇಳಿದೀವಿ ಗೊತ್ತಿಲ್ಲ, ಹ್ಯಾಪಿ ಬರ್ಡೇ ಟು ಯು ಅಂತ. ಆಜು ಬಿಟ್ಟ ಕಾರ್ ಪಾರ್ಕ್ ಮಾಡಿಬಿಟ್ಟು ಬರ್ತಾ ಇದ್ದಾರೆ ನಮ್ಮ ಯಜಮಾನ್ರು. ಮಕ್ಕಳು ಅವ್ರಿಗೆ ಕಂಟ್ರೋಲ್ ಇಲ್ಲ, ಯಾವಾಗ ಒಳಗಡೆ ಹೋಗ್ತೀವಾ ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ. ಮಕ್ಕಳಿಬ್ಬರಿಗೆ ಬರ್ಡೇ ಸೆಲೆಬ್ರೇಷನ್ ಸೆಕೆಂಡ್ರಿ, ತಿನ್ನೋದು ಪ್ರೈಮರಿ. ಇವನು ವಿಡಿಯೋಸ್ ಎಲ್ಲ ನೋಡಿದ್ದಾನೆ ಆ್ಯಕ್ಚುಲಿ. Today we are going to do mukbang. ಏನೇನೋ ಹೇಳ್ತಾ ಇದ್ದಾನೆ, ಏನು Mukbang. ಹಾಂ, ಆ್ಯಕ್ಚುಲಿ ಇವನಿಗೆ ತಿನ್ನೋದು ಪ್ರೈಮರಿ, ಏನೇನು ತಿನ್ನಬೇಕು ಎತ್ತ ಅಂತ ಹೇಳ್ಬಿಟ್ಟು ವೀಡಿಯೋಸ್ ಆಲ್ರೆಡಿ ನೋಡಿಬಿಟ್ಟಿದ್ದಾನೆ. ನಮ್ಮ ಯಜಮಾನ್ರದ್ದು ಪಾಪ ಕೇಕ್ ಬರ್ಡೇ ಸೆಲೆಬ್ರೇಷನ್ ಸೆಕೆಂಡ್ರಿ ಇವನಿಗೆ. ಮಕ್ಕಳಿಗೆ ಐ ಆಮ್ ಟೆಲಿಂಗ್, ಮಕ್ಕಳಿಗೆ ಬರ್ಡೇ ಸೆಲೆಬ್ರೇಷನ್ ಸೆಕೆಂಡ್ರಿ, ಈಟಿಂಗ್ ಪ್ರೈಮರಿ. ಸೊ ಫೈನಲಿ ಬಂದಿದ್ದೀವಿ, ನಾನು ನಮ್ಮ ಯಜಮಾನ್ರು ಕೈಯಲ್ಲಿ ಕೈ ಇಟ್ಕೊಂಡು ನಡ್ಕೊಂಡು ಕೈಯಲ್ಲಿ ಕೈ ಹಿಡಿದು ನಡೆದು ಮುಂದೆ ಸಾಗುತ್ತಿದ್ದೇವೆ ಮಾಲ್ ಒಳಗಡೆ ಹೋಗೋದಕ್ಕೆ. ಮುಂದೆ ಸಾಗುನಿಯ ಸೇಮ್. ನಾನು ನನ್ನ ಯೂಟ್ಯೂಬ್ ಕಮ್ಯುನಿಟಿ ಪೋಸ್ಟಲ್ಲಿ ದೊಡ್ಡದಾಗಿ ಬರೆದು ಅಪ್ಡೇಟ್ ಮಾಡಿದ್ದೆ. ನಮ್ಮ ಯಜಮಾನ್ರದ್ದು ಬರ್ಡೇ ಸೆಲೆಬ್ರೇಷನ್ ಆಗೋವಾಗ ಕೇಕ್ ಕಟ್ ಮಾಡೋವಾಗ ನಿಮ್ಮ ಜೊತೆ ಲೈವ್ ಬಂದುಬಿಟ್ಟು ಇಂಟರ್ಯಾಕ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನೀವೆಲ್ಲ ವಿಶ್ ಮಾಡಿ ಅಂತಲೂ ಸಹ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ. ಬಟ್ ಅದೆಲ್ಲ ಮಾಡೋಕ್ಕಾಗಿರಲಿಲ್ಲ ಫ್ರೆಂಡ್ಸ್. ಯಾಕೆ ಅಂತ ಹೇಳಿದ್ರೆ ನಾವು ಮನೆ ಬಿಟ್ಟಾಗ 7:15 ಆಗಿತ್ತು, ಇಲ್ಲಿಗೆ ಬರ್ತಾ ಆಲ್ಮೋಸ್ಟ್ 8 ಗಂಟೆ ಆಗಿಬಿಟ್ಟಿತ್ತು.
ನಾವು ಯಾವುದೇ ಒಂದು ಬರ್ಡೇ ಸೆಲೆಬ್ರೇಷನ್ಗೆ ಅಂತ ಆಚೆ ಬಂದರೆ ಎಲ್ಲಿ ಅನ್ಲಿಮಿಟೆಡ್ ಫುಡ್ ಇರುತ್ತೋ ಅಲ್ಲಿ ನಾವು ಸೆಲೆಕ್ಟ್ ಮಾಡ್ತೀವಿ, ಅಲ್ಲೇ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಸೊ ಈ ವರ್ಷವೂ ಸಹ ನಮ್ಮ ಯಜಮಾನ್ರು ಝೀರಕ್ಪುರಲ್ಲಿ ಪಿರಟ್ಸ್ ಆಫ್ ಗ್ರಿಲ್ ಅಂತ ಅನ್ಲಿಮಿಟೆಡ್ ಫುಡ್ ಫ್ಯಾಕ್ಟ್ರಿ ಇತ್ತು. ಸೊ ಅಲ್ಲಿ ನಾವು ಬುಕ್ ಮಾಡಿದ್ವಿ. ಇಲ್ಲಿನ ಪ್ರೊಸೀಜರ್ ಏನು ಗೊತ್ತಾ, ಫಸ್ಟು ಫುಡ್ಡನ್ನು ಸರ್ವ್ ಮಾಡ್ತಾರೆ. ಸ್ಟಾರ್ಟರ್ಸಿಂದ ಶುರು ಮಾಡಿಬಿಟ್ಟು ಮೇನ್ ಕೋರ್ಸು, ಡೆಸರ್ಟು, ಅದು ಇದಂತ ಹೇಳ್ಬಿಟ್ಟು ತಿನ್ನೋದು ತುಂಬ ಇರುತ್ತೆ. ಅದೆಲ್ಲ ಆದಮೇಲೆ ತಿಂದು ತೇಗಿ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಕೇಕ್ನ ಕೊಡ್ತಾರೆ ಬರ್ಡೇ ಸೆಲೆಬ್ರೇಷನ್ ಮಾಡೋದಕ್ಕೆ. ನಾವೆಲ್ಲ ತಿಂದು ತೇಗಿ ಕೇಕ್ ಕಟ್ ಮಾಡೋಷ್ಟೊತ್ತಿಗೆ ರಾತ್ರಿ 9:30 ಆಗಿಬಿಟ್ಟಿತ್ತು. ಸೊ ಅದಕ್ಕೆ ಅಂತಲೇ ನಾವು ಲೈವ್ ಮಾಡೋದಕ್ಕೆ ಹೋಗಿಲ್ಲ. ಅಷ್ಟು ಲೇಟಾಗಿ ಲೈವ್ ಎಲ್ಲ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಮಾಡೋಕ್ಕೆ ಹೋಗಿಲ್ಲ. ಬಟ್ ನಾವು ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ ಫ್ರೆಂಡ್ಸ್. ತುಂಬ ಫನ್ ಫೀಲ್ಡ್ ಒಂದು ಆ್ಯಂಬಿಯನ್ಸ್ ಇತ್ತು. ಬ್ಯೂಟಿಫುಲ್ಲಾಗಿ ಎಲ್ಲರೂ ಬರ್ಡೇ ಸೆಲೆಬ್ರೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ರಾ ವಿಡಿಯೋಸ್ ಹಾಕ್ತೀನಿ, ನೀವು ನೋಡಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. सनी आप इधर आ जाओ बेटो. क्यों पापा के बगल में बैठना है? एक काम करो, आप दोनों इधर बैठ जाओ, हम दोनों इधर बैठते हैं. लेट देम कम एंड सिट हियर, यू बोथ. मी एंड पापा विल सिट देयर. वीडियो कौन बनाएंगे? हेलो सारी चीज़ें इक्वली देखी जाती है, सर्विस भी देखी जाती है, बिहेवियर देखा जाता है, खाली ये नहीं देखा जाता ठीक है भैया। अच्छा है। फिश फ्राई नॉन-वेज में खाते हैं। ये हो गया बताइए। क्या था ये? साल्सा पोटैटो साल्सा पोटैटो. फ्रेंच फ्राइज की तरह ही है। ये हनी कॉर्न है, पाइनएप्पल है। मटन चिक आराम से बैठो. How is it, Sunny? Refreshing. ये पाइनएप्पल का जो है ये डिफरेंट है। ड्रिंक अच्छा है? अच्छा ठीक है। ऑर्डर किया था? हाँ चाप देते हैं। हाँ 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 यही याद कहियो. सब्जी का लग रहा है.
ಟೇಸ್ಟ್ मैंने गुलाब जामुन अंकल से लिए क्या ले रहे हो? एक जलेबी और एक आइसक्रीम। हाँ, जलेबी अच्छी है, इस पर रबड़ी करें तो गिर जाएगी आपके ऊपर। इधर आ जाओ। सनी कुल्फी लोगे? आप क्या लोगे? पर अभी नहीं हुआ ये चलो जाओ। मैं चम्मच लेके आ रहा हूँ। सीट ये हम दोनों की गोल्डन सिग्नेचर ड्रिंक्स है। ऐसे नहीं, ऐसा पी लो। ऐसे इसको ऐसे पियो। हाँ है बिस्किट हाँ, हाँ। बैठो बैठो, पियो। कैसी है? अच्छी है। पान टाइप का है। स्वीटनेस ज़्यादा है। पान टाइप का है, पान का फ्लेवर आ रही है। सब पी रहे हैं। सिग्नेचर इसको स्लो, ज़्यादा नहीं। हाँ ये लग भी गई। स्लोली स्लोली। एक ही बार में 4 गुट ये बढ़िया है। यू आर नॉट ड्रिंकिंग दिस। से बाबा चलेंगे 10:30 बजे तक। ಈ ವರ್ಷ ನನ್ನ ಸರ್ದಾರ್ಜಿ ಅವರ ಬರ್ಡೇ ಸೆಲೆಬ್ರೇಷನ್ ಈ ರೀತಿ ಸೆಲೆಬ್ರೇಟ್ ಮಾಡಿದ್ವಿ. ಒಂಥರ ಖುಷಿ ಸಿಕ್ತು ಫ್ರೆಂಡ್ಸ್. ಬ್ಲೆಸ್ಡ್ ಫೀಲಿಂಗ್ ಅಂತೂ ಇದ್ದೇ ಇತ್ತು. ಮಕ್ಕಳು, ಯಜಮಾನ್ರು, ನಾನು ಎಲ್ಲನೂ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಒಳ್ಳೆ ಫುಡ್ನ ತಿಂದ್ವಿ. ಒಳ್ಳೆ ಒಂದು ಆ್ಯಂಬಿಯನ್ಸ್ನ ಎಂಜಾಯ್ ಮಾಡಿದ್ವಿ. ನಿಮ್ಮೆಲ್ಲರ ಜೊತೆ ಈ ವ್ಲಾಗಿನ ಮುಖಾಂತರ ಎಲ್ಲನೂ ಕ್ಯಾಪ್ಚರ್ ಮಾಡಿಬಿಟ್ಟು ಶೇರ್ ಮಾಡ್ಕೊತಾ ಇದ್ದೀನಿ. ಐ ಹೋಪ್ ನಿಮಗೂ ಈ ವ್ಲಾಗ್ನ ನೋಡಿ ಖುಷಿ ಸಿಗುತ್ತೆ ಅಂತ ಅಂದ್ಕೊತೀನಿ. ಸ್ವಲ್ಪ ಮಟ್ಟಿಗೆ ಆದರೂ ಖುಷಿ ಸಿಕ್ಕಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿಗೆ ಇಷ್ಟೇ. ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿವರೆಗೂ ಪ್ಲೀಸ್ ಡೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಡೇ ಅಹೆಡ್.